ಆತ್ಮೀಯರೇ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಅಖಿಲ ಭಾರತ ಪಂಚಮಸಾಲಿ ಲಿಂಗಾಯತ್ ಟ್ರಸ್ಟ್ ಪೀಠ ಇದರಿಂದ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರನ್ನು ತೆಗೆದು ಹಾಕಿದ್ದಾರೆ, ಉಚ್ಚಾರಣೆ ಮಾಡಿದ್ದಾರೆ, ಕಿತ್ತು ಹಾಕಿದ್ದಾರೆ. ನಮ್ಮ ವಿಶೇಷವಾಗಿ ನಿಮಗೆ ಗೊತ್ತಿದ್ದಾಗ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ್ ಕಾಶಪ್ಪನವರು. ಇದು ನೋಡ್ರಿ ಎಲ್ಲಿ ಬಂದೈತಂದ್ರೆ, ಎರಡು ಪಕ್ಷಗಳ ಮಧ್ಯದಲ್ಲಿ ಸಿಕ್ಕೊಂಡು ನಮ್ಮ ಸ್ವಾಮೀಜಿಯವರು ಇವತ್ತು ಇವರಿಬ್ಬರು ಹೊಡೆತಕ್ಕೆ ಅವರು ಇದ್ದಂಥವ್ರು ನಲಗುವಂಥ ಪ್ರಸಂಗ ಬಂದು ಇಬ್ಬರಿಂದ ಇನ್ನೊಬ್ರು ಯಾರು ಕಾಶಪ್ಪನ ಎದುರಾಳಿ ಯಾರು ಬಸವಣ್ಣ ಪಾಟೀಲ್ ಎತ್ನಾಳ. ಬಸವಣ್ಣ ಪಾಟೀಲ್ ಎತ್ತಾಳಂತ ಇವ್ರನ್ನ ಎತ್ಕೊಂಡು ಮಾಡಿ ನಮ್ಮದಪ್ಪ ಹಿಂದುತ್ವ ನೆಲಗಟ್ಟಿನ ಅವ್ರನ್ನ ತೊಗೊಳ್ಳಿಕ್ಕೆ ಹೋದರು. ಇವರು ಲಿಂಗಾಯತ್ ನೆಲಗಟ್ಟಿನಲ್ಲಿ ಇವ್ರು ನೋಡ್ತಾ ಹೋದರು. ಮೃತ್ಯುಂಜಯ ಸ್ವಾಮೀಜಿಯವರು 2A ಮಾಡಿಸ್ತೀವಿ ಅಂತ ಇವ್ರು ಉದ್ದ ಹೇಳಿದರು. ಇವೇನೇ ಒಟ್ಟಿನಲ್ಲಿ ಗೊಂದಲ. ಆದರೆ ಈ ಒಂದು ವಿಷಯದಲ್ಲೇ ನಮ್ಮ ಯತ್ನಾಳರಾಗಿರ್ಬೋದು, ಕಾಶಪ್ಪನವರಾಗಿರ್ಬೋದು, ಇಲ್ಲಿ ಮಠದಲ್ಲಿ ರಾಜಕೀಯ ಮಾಡಬಾರ್ದಾಗಿತ್ತು, ಅವ್ರು ಇದರಲ್ಲಿ ತರಬಾರ್ದಾಗಿತ್ತು. ಯಾಕಂದ್ರೆ ತಮ್ಮ ಹಿತಾಸಕ್ತಿಗಾಗಿ ಇದು ಹೆಸರು ಮ್ಯಾಲೆ ಕಾಣೋದು ಅಷ್ಟೇ, ಹಿಂದುತ್ವ ಲಿಂಗಾಯತ ಅನ್ನುವಂಥದ್ದು. ಯಾಕೆಂತಂದ್ರೆ ನಿಜವಾಗಿಯೂ ಲಿಂಗಾಯತ ಇವ್ರು ಮಾಡಬೇಕಾಗಿದ್ರೆ ಇವ್ರು ಏನಾದರೂ ಅದ್ರ ವಿರೋಧಿ ಇದ್ದಾರಾ, ಹಿಂದುತ್ವದ ಫುಲ್ ವಿರೋಧಿ ಇದ್ದಾರಾ? ಅವ್ರು ಹಿಂದುತ್ವ ಹೇಳುವಂಥವ್ರು ಲಿಂಗಾಯತ ವಿರೋಧಿ ಇದ್ದಾರೆ, ಬಸವಣ್ಣ ವಿರೋಧ ಮಾಡಲಿಕ್ಕೆ ಸಾಧ್ಯ ಇದೆನಾ? ಹೇಳ್ಬೋದು ಯತ್ನಾಳ್ ಅವರು, ಇಲ್ಲ ಬಸವಣ್ಣವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ, ಅದು ಸರಿ ಇಲ್ಲ ಅಂತಲ್ಲ, ಅದು ಹೇಳೋ ಪದ್ಧತಿ ಅದೆಯಲ್ಲ ಅದು. ಇವತ್ತು ಇನ್ನೊಂದು ನಾವು ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂದ್ರೆ, ಜನಸಾಮಾನ್ಯರಿಗೆ ತಮ್ಮ ಧರ್ಮ, ನಮ್ಮ ಜಾತಿ ಗುರುತಿಸು